ಹೈಕಮಾಂಡ್ ನಾಯಕರ ಪ್ರಸ್ತಾಪಗಳ ಬಗ್ಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರವಾಗಿ ಬಹಳ ಬೇರೆ ಬೇರೆ ತರಹದ ಆಫರ್ಸ್ಗಳನ್ನ ಇಟ್ಟಿದ್ದಾರೆ. ಬಟ್ ಒಪ್ಪಿಲ್ಲ. ಇನ್ನು ಕೆಜೆ ಜಾರ್ಜ್, ಎಚ್ ಸಿ ಮಹದೇವಪ್ಪ, ಹಾಗೆ ಭೈರತಿ ಸುರೇಶ್ ಇವ್ರಗಳ ಜೊತೆಗೆಲ್ಲ ಇದೀಗ ಒಂದು ಅಜ್ಞಾತ ಸ್ಥಳದಲ್ಲಿ ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ. ಅಜ್ಞಾತ ಸ್ಥಳ ಅಂತಂದ್ರೆ ಒಂದು ಖಾಸಗಿ ಸ್ಥಳದಲ್ಲಿ. ಆಮೇಲೆ ಈ ಸಚಿವರುಗಳಿಗೆ ಸೇರಿದಂತ ಬಹಳಷ್ಟು ಜಾಗ ಇದೆ ದೆಹಲಿಯಲ್ಲಿ. ಸೊ ಅಂತ ಒಂದು ಜಾಗ ಕಡೆ ಹೋಗಿ ಇವರೆಲ್ಲೋ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಆ ಸಭೆಯ ಗುಟ್ಟನ್ನ ರಟ್ಟಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ಮಾಹಿತಿಯನ್ನೆಲ್ಲ ಬಹಳ ಗೌಪ್ಯವಾಗಿ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತ ಮಾಹಿತಿ. ಅದರ ಪ್ರಕಾರನೇ ನೋಡೋದಾದ್ರೆ ಇದು ನಮ್ಮ ಪ್ರತಿನಿಧಿ ಮಹೇಶ್ ಕೂಡ ಹೇಳ್ದಂಗೆ ಇದೊಂದು ಅಂತ್ಯ ಅಲ್ಲ ಇವತ್ತಾಗಿರುವಂಥದ್ದು. ಇಲ್ಲಿಂದ ಆರಂಭ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಸಭೆಯ ಮುಖೇನವಾಗಿ ಕಾಂಗ್ರೆಸ್ನ ಈ ಕುರ್ಚಿ ಕಿತ್ತಾಟ ಅಂತಿರೋ ಅಥವಾ ಈ ಪವರ್ ಶೇರಿಂಗ್ ಅಂತಿರೋ, ನೀವು ಯಾವ್ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತೀರಾ ಆ ರೀತಿಯಾಗಿ, ಸೊ ಅದಕ್ಕೆಲ್ಲ ಒಂದು ವೇಗ ಇವತ್ತಿಂದ ಸಿಗ್ತಾ ಇದೆ ಅಂತ ಬಹುಶಃ ಇದನ್ನ ಭಾವಿಸ್ಬೋದು ಅಂತ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಸಿದ್ದರಾಮಯ್ಯನವರ ಮುಂದೆ ಡಿ ಕೆ ಶಿವಕುಮಾರ್ ಅವರ ಹೆಸರಿಟ್ಟಂತ ಸಂದರ್ಭದಲ್ಲಿ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತಾನು ಹೇಳಲಾಗ್ತಾ ಇದೆಯಲ್ಲ. ಬಟ್ ಅವ್ರೇನಾದ್ರೂ ಹೊಸ ಹೆಸರನ್ನ ಪ್ರಪೋಸಲ್ ಇಟ್ಟಿಯಾರ? ಅದು ಇವತ್ತು ಆ ಥರದ್ದು ಯಾವುದೂ ಇಲ್ಲ. ಅಂತ ಹಂತಕ್ಕೆ ಹೋಗ್ಬಿಟ್ರೆ ಒಂದು ಹಂತದಲ್ಲಿ ಒಪ್ಪಿಟ್ಟಿದ್ದೀನಿ ಅನ್ನುವಂಥ ರೀತಿಯಾಗಿ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ನಡೀತಾ ಇರುವಂಥದ್ದು ಬಾರ್ಗೈನ್ ಅಷ್ಟೇ, ಒಂದು ಹಂತದಲ್ಲಿ ಅದು ಒಪ್ಪಿಲ್ಲ.